ಸೊ ಒಂದಿಷ್ಟು ಎಡಿಟಿಂಗ್ನ ಮುಗಿಸಿ ಫ್ರೀ ಮೈಂಡಲ್ಲಿ ಇವತ್ತು ಒಂದು ಸ್ವಲ್ಪ ಆರಾಮಾಗಿ ರೆಸ್ಟ್ ಮಾಡ್ತಾಯಿದ್ದೀನಿ. ಸೊ ಒಂದು ಸ್ವಲ್ಪ ಹೊತ್ತು ಪವರ್ ನ್ಯಾಪ್ ಹೊಡೆದು ಮತ್ತೆ ಸಿಗ್ತೀನಿ. ಲೆಟ್ಸ್ ಗೋ. ಸೊ ಗೈಸ್, ಒಂದು ಒಳ್ಳೆ ಪವರ್ ನ್ಯಾಪ್ ಹೊಡೆದು ಎದ್ದು ಇವಾಗ ಸೊ ಒಳ್ಳೆ ಶೂ ಹಾಕ್ಕೊಂಡು ತೋಟಕ್ಕೆ ಬಂದೆ. ಚಿಕ್ಕ ಮರ ಎಳ್ನೀರು ನಾನು ನೋಡ್ತಿರೋದು ಈ ಥರ ಫಸ್ಟ್ ಟೈಮು. ನಿಮಗೆ ಇಲ್ಲಿ ನೋಡಿ, ಇಲ್ಲಿ ಯಾವ ಥರ ಎಳ್ನೀರು ಬಿಟ್ಟಿದೆ. ಇದು ಇನ್ನೂ ಚಿಕ್ಕಕ್ಕಿದೆ ಮರ. ಸೊ ಯಾವ ರೀತಿ ಇದೆ ನೋಡಿ. ಸೊ ಒಳ್ಳೆ ಎಳ್ನೀರು. ಸೊ ಬನ್ನಿ, ಇದರಲ್ಲಿ ಇನ್ನೂ ಬಂದಿಲ್ಲ. ಇದು ಇಷ್ಟು ದೊಡ್ಡ ಆದರೂ ಬಂದಿಲ್ಲ. ಚಿಕ್ಕದನ್ನು ನಾರ್ಮಲ್ ತೆಂಗಿನ ಮರ ಅನ್ಸುತ್ತೆ. ಆದರೂ ಮೊಳಕೆ ಹೊಡೆದಿದೆ. ಮೊಳಕೆನ ಏನಂತಾರೆ ಇದು. ಸೊ ಅದು ಇದರಲ್ಲಿ ನಾನು ಇವಾಗ ಎಳ್ನೀರು ಕುಡಿದೆ. ಮತ್ತೊಂದೆರಡು ಮನೆಗೆ ತಗೊಂಡು ಹೋಗ್ತೀನಿ ಈಗ ಹಿಂಗೆ ಹೋಗ್ಬೇಕಾದ್ರೆ. ನೋಡಿ, ಎಲ್ಲ ಅಡಿಕೆ ಗಿಡಕ್ಕೆ 4 ವರ್ಷ ಆಗಿದೆ. ಇಲ್ಲಿ ಮಧ್ಯದಲ್ಲಿ ಮಾವಿನ ಮರಗಳಿವೆ. ಅಷ್ಟಿಲ್ದೇ ನಮ್ಮ ಅಣ್ಣವ್ರು ಕೂಡ ಹೇಳಿಲ್ಲ ನಮ್ಮೂರೇ ನಮಗೆ ಮೇಲು ಅಂತ. ಸೊ ಅದಕ್ಕೋಸ್ಕರ ಈ ನೇಚರ್ ಮಧ್ಯೆ ಇರೋದು ಒಂಥರ ಪುಣ್ಯನೇ ನಮಗೆ. ಸೊ ನಿಮಗೆ ಮೇ ತಿಂಗಳಲ್ಲಿ ಏಪ್ರಿಲ್ ಮೇನಲ್ಲಿ ಇದು ವಾಟರ್ ಆಪಲ್ ಅಂತೇಳಿ ನೀರ್ ಸೇಬು ಅಂತ ಹೇಳ್ತಾರೆ. ಇದಕ್ಕೆ ದೊಡ್ಡ ಮರ ಆಗ್ಬಿಟ್ಟಿದೆ, ಎಲೆನೇ ಕಾಣೋದಿಲ್ಲ. ಲಿಚ್ಚಿ ಗಿಡ ಹಣ್ಣು ಬರುತ್ತೆ. ಪ್ರತಿಯೊಬ್ಬರಿಗೂ ಗೊತ್ತಿರತ್ತಿದು. ಯೂಟ್ಯೂಬ್ ಅಲ್ಲಿ ಹೊಡೆದ್ ನೋಡಿದ್ರೆ ಲಿಚ್ಚಿ ಹಣ್ಣು ಅಂತೇಳಿ ಬರುತ್ತೆ. ಹೇ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಬ್ಲಾಗ್ ಗೈಸ್. ಇವಾಗ ವಾಪಸ್ ಮನೆಗೆ ಹೊರಟೆ ಊರಿಂದ. ಬನ್ನಿ 8 ಗಂಟೆ ಮತ್ತೆ ವಾಪಸ್ ಬರ್ತೀನಿ. ಸೊ ಗೈಸ್, ಫೈನಲಿ ನಾನು ಅವಾಗಲೇ ಮನೆಗೆ ಬಂದು ನಾನು ನಿಜವಾಗ್ಲೂ ಎಲ್ಲರ ಹತ್ರನೂ ಒಂದು ಕ್ಷಮೆ ಅರ್ಪಣೆ ಕೇಳ್ತಾ ಇದ್ದೀನಿ. ಸೊ ಡೈಲಿ ವಿಡಿಯೋ ಬಿಡೋಕ್ಕಾಗಿಲ್ಲ. ಒಂದು ಸ್ವಲ್ಪ ದಿನ ಒಂದು ವಿಡಿಯೋ ಬಿಟ್ಟರೆ ಇನ್ನೊಂದು ವಿಡಿಯೋ ಬಿಡೋಕ್ಕಾಗ್ತಿರ್ಲಿಲ್ಲ. ಸೊ ಇನ್ಮೇಲೆ ಅಂದರೆ ರೀಸನ್ ಯಾಕೆ ಅಂದರೆ, ಸೊ ನನಗೆ ಅಲ್ಲಿ ನೆಟ್ವರ್ಕ್ ಇರಲಿಲ್ಲ. ಆ್ಯಂಡ್ ನಾನು ಒಂದ್ಸಲಿ ವಿಡಿಯೋ ಅಪ್ಲೋಡ್ ಮಾಡಬೇಕಂದ್ರೆ ಮತ್ತು ಅಲ್ಲಿಂದ ಬೇರೆ ಊರಿಗೆ ಹೋಗಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಇನ್ಮೇಲೆ ಕಂಟಿನ್ಯೂಸ್ ಆಗಿ ವಿಡಿಯೋ ಬರುತ್ತೆ ಅಂತ ಆ ನಂಬಿಕೆ ನಾ ಕೊಡ್ತೀನಿ. ಸೊ ಎಲ್ಲರೂ ವಿಡಿಯೋ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋಣ. ಸೊ ಗೈಸ್, ಈಗ ಒಂದು ಸ್ವಲ್ಪ ಇದು ಕೆಲಸದ ಮೇಲೆ ಬ್ಯುಸಿ ಆಗಿದ್ದೆ. ಸೊ ಇವಾಗ ಒಂದು ಸ್ವಲ್ಪ ಫ್ರೀಯಾಗಿ ಒಂದಿಷ್ಟು ಎಡಿಟಿಂಗ್ ಇದ್ವು, ಒಂದಿಷ್ಟು ವೀಡಿಯೋಗಳಿಗೆ ಕಾಪಿರೈಟ್ ಬಂದಿದ್ವು, ಅದನ್ನೆಲ್ಲ ಸರಿ ಮಾಡಿ ಇವಾಗ ಫ್ರೀ ಆದೆ. ಸೊ ಇವಾಗಲೇ 10 ಗಂಟೆ. ನಾನು ಬಿಗ್ ಬಾಸ್ ನೋಡೋ ಟೈಮು. ಸೊ ಬಿಗ್ ಬಾಸು ಹಾಕ್ತಾ ಇದ್ದೀನಿ. ಸೊ ಇವತ್ತಿನ ಊಟ ಏನು ಗೊತ್ತಾ? ಇಲ್ಲಿ ನೋಡಿ, ಇವತ್ತಿನ ಊಟ ಮೀನು ಫ್ರೈ ಆ್ಯಂಡ್ ಮೀನು ಸಾರು. ಹೇಳ್ದಂಗೆ ನಮ್ಮ ಮನೇಲಿ ಏನಾದ್ರು ಒಂದು ಇದ್ದೇ ಇರುತ್ತೆ ನಾನ್ ವೆಜ್ಜಲ್ಲಿ. ಸೊ ಬನ್ನಿ ಲೆಟ್ಸ್ ಗೋ, ಊಟ ಮಾಡಿ ಮತ್ತೆ ಸಿಗ್ತೆ. ಇವಾಗ ಐಸ್ ಕ್ರೀಮ್ ಬ್ಯಾಟಿಂಗ್ ಮಾಡ್ತಾ ಇದ್ದೀನಿ. ಸೊ ಬಿಗ್ ಬಾಸ್ ನೋಡ್ತಾ ಇದ್ದೀನಿ. ಬನ್ನಿ. ದಿ ನೆಕ್ಸ್ಟ್ ಡೇ. ಸೊ ಗೈಸ್, ಇವಾಗ ಗಾಡಿ ತೊಳಿತಾ ಇದ್ದೆ. ಸೊ ಬೆಳಗ್ಗೆನೇ ಎದ್ದು ಗಾಡಿ ತೊಳಿತಾ ಇದ್ದೆ. ಸೊ ನೋಡಿ, ಹೊಸ ಗಾಡಿ ವಾಶ್ ಮಾಡಿದೆ ಇವತ್ತು. ನೋಡಿ, ಹಳೆ ಗಾಡಿನ ಯಾರೂ ಮುಟ್ತಾನೆ ಇಲ್ಲ. ಫುಲ್ಲು ವಾಶ್ ಮಾಡಿ ಬನ್ನಿ. ಒಳಗಡೆ ಅಷ್ಟೇನು ಕ್ಲೀನ್ ಮಾಡಿಲ್ಲ, ಬಟ್ ಹೊರಗಡೆ ಮಾತ್ರ ಕ್ಲೀನ್ ಮಾಡಿದ್ದೀನಿ. ಹೇಗಿದೆ? ಸೊ ಗಾಡಿನ ಪಾರ್ಕಿಂಗ್ ಲಾಟಿಗೆ ಹಾಕಿ ಮತ್ತೆ ಸಿಗ್ತೀನಿ. ಲೆಟ್ಸ್ ಗೋ. ಸೊ ಇವಾಗ ಮತ್ತೆ ವಾಪಸ್ ನಾನು ಸ್ವಲ್ಪ ಪೇಟೆ ಕಡೆ ಹೋಗ್ತಾ ಇದ್ದೀನಿ. ಸೊ ಯಾಕೆ ಅಂದರೆ, ನನಗೊಂದು ಚಾರ್ಜರ್ ಕೇಬಲ್ ತಗೊಂಡಿದ್ದೆ. ಸೊ ಆ ಕೇಬಲ್ ವರ್ಕೇ ಆಗ್ತಿಲ್ಲ ಕಂಟಿನ್ಯೂ ಆಗಿ. ಸೊ ಅವನಿಗೆ ವಾಪಸ್ ಕೊಟ್ಟು ಬರ್ತೀನಿ. ಲೆಟ್ಸ್ ಗೋ. ಸೊ ಗೈಸ್, ಇವಾಗ ಅದನ್ನೆಲ್ಲ ತಗೊಬಂದೆ, ವಯರ್ನ, ಕೇಬಲ್ನ ತಗೊಂಡು ಇವಾಗ ಬಂದು ಕೂತಿದ್ದೀನಿ. ಸೊ ಟಿ ವಿ ನೋಡ್ತಾ ಎಂಜಾಯ್ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಗೋ. ಸೊ ಒಂದಿಷ್ಟು ಎಡಿಟಿಂಗ್ನ ಮುಗಿಸಿ ಫ್ರೀ ಮೈಂಡಲ್ಲಿ ಇವತ್ತು ಒಂದು ಸ್ವಲ್ಪ ಆರಾಮಾಗಿ ರೆಸ್ಟ್ ಮಾಡ್ತಾಯಿದ್ದೀನಿ. ಸೊ ಒಂದು ಸ್ವಲ್ಪ ಹೊತ್ತು ಪವರ್ ನ್ಯಾಪ್ ಹೊಡೆದು ಮತ್ತೆ ಸಿಗ್ತೀನಿ. ಲೆಟ್ಸ್ ಗೋ. ಸೊ ಗೈಸ್, ಒಂದು ಒಳ್ಳೆ ಪವರ್ ನ್ಯಾಪ್ ಹೊಡೆದು ಎದ್ದು ಇವಾಗ ಸೊ ಒಳ್ಳೆ ಶೂ ಹಾಕ್ಕೊಂಡು ತೋಟಕ್ಕೆ ಬಂದೆ. ಅವಾಗಲೇ ಬಂದೆ, ಇವಾಗ ಒಂದು ವೀಡಿಯೋ ಕಾಲಲ್ಲಿದ್ದೆ. ಸೊ ಅದಕ್ಕೆ ಒಳ್ಳೆ ಎಳ್ನೀರು ಕುಡ್ದು, ಇಲ್ಲಿ ನೋಡಿ, ಇಷ್ಟು ಚಿಕ್ಕ ಮರ ಎಳ್ನೀರು ಹೆಂಗೆ ಬಿಟ್ಟಿದೆ ನೋಡ್ರಿ. ಇದು ಒಂದೇ ಅಲ್ಲ, ಇನ್ನೊಂದು ತೋರಿಸ್ತೀನಿ ನೋಡಿ. ಈ ಕಡೆ ಒಂದಿದೆ, ಇನ್ನೊಂದು ಇದನ್ನೋ ಬಿಟ್ಟಿಲ್ಲ. ಸೊ ಇಲ್ಲಿ ಬನ್ನಿ, ಇಲ್ಲಿ ತೋರಿಸ್ತೀನಿ ಬನ್ನಿ. ಚಿಕ್ಕ ಮರ
ಎಳ್ನೀರು ನಾನು ನೋಡ್ತಿರೋದು ಈ ಥರ ಫಸ್ಟ್ ಟೈಮು. ನಿಮಗೆ ಇಲ್ಲಿ ನೋಡಿ, ಇಲ್ಲಿ ಯಾವ ಥರ ಎಳ್ನೀರು ಬಿಟ್ಟಿದೆ. ಇದು ಇನ್ನೂ ಚಿಕ್ಕಕ್ಕಿದೆ ಮರ. ಸೊ ಯಾವ ರೀತಿ ಇದೆ ನೋಡಿ. ಸೊ ಒಳ್ಳೆ ಎಳ್ನೀರು ಕುಡ್ಕೊಂಡು ಈಗ. ಸೊ ಇಲ್ಲಿ ನೋಡಿದ್ರೆ ನಾವು ಒಂಥರ ಗೊಂಚಲೇ ಬಿಟ್ಬಿಟ್ಟಿದೆ ಫುಲ್ ಈ ಥರ. ಹೆಂಗಿದೆ ವಿಸ್ಮಯ, ಪ್ರಕೃತಿ ವಿಸ್ಮಯ. ಇಲ್ಲಿ ನೋಡಿ ಇದೆಷ್ಟು ಗೊಂಚಲಿದೆ. ಇದೆಲ್ಲ ಮತ್ತೆ ನೀರಿರೋದೆ. ಬನ್ನಿ, ನಮ್ಮ ಅಪ್ಪಾಜಿ ಅಲ್ಲೇನೋ ಕೆಲಸ ಮಾಡ್ತಾ ಇದ್ದಾರೆ. ಸೊ ಕಟ್ಬೇಕು ಮರ ಅದು ಇಲ್ಲ ಬಿದ್ದೋಗ್ಬಿಡತ್ತಲ್ಲ. ಅದಕ್ಕೆ ಏನಾದ್ರು ಒಂದು ಸಪೋರ್ಟಿಗೆ ಕೊಡಲಿಲ್ಲ ಅಂದರೆ ಗೈಸ್, ಅದು ಅಂದರೆ ವೆಯ್ಟ್ ಇರತ್ತಲ್ಲ ಅಷ್ಟು ನಿಲ್ಲಲ್ಲ. ಅಂದರೆ ಇದು ಒಂಥರ ಹೈಬ್ರಿಡ್ ಅಲ್ಲ ಇದು. ಹೈಬ್ರಿಡ್ ಎಳ್ನೀರು ಬರೋಣ, ಹೈಬ್ರಿಡ್ ತಾನೇ ಇದು. ಸೊ ಇಲ್ಲಿ ನೋಡಿ ಯಾವ ಥರ ಇದೆ. ಇಷ್ಟೇ ಚಿಕ್ಕಕ್ಕಿದೆ. ಮಂಜುಶ್ರೀ ನರ್ಸರಿಯಲ್ಲಿ ಸಿಗುತ್ತೀವಲ್ಲ, ಕೋಡೂರು. ಅವರೇ ಕೊಟ್ಟಿರೋದು, ಗಿಫ್ಟ್ ಕೊಟ್ಟಿರೋದು ನಮಗೆ. ಹಾಂ, ಮನೆ ಗೃಹ ಪ್ರವೇಶಕ್ಕೆ ಗಿಫ್ಟ್ ಕೊಟ್ಟಿರೋದು ಇದೆಲ್ಲ ಗಿಡಗಳು. ಮಂಜುಶ್ರೀ ನರ್ಸರಿ ಅಂತ. ಅದು ನಾನು ಅಲ್ಲಿಗೆ ಒಂದು ಸ್ವಲ್ಪ ದಿನದಲ್ಲಿ ಹೋಗ್ತೀನಿ. ಅವ್ರು ತುಂಬ ಚೆನ್ನಾಗಿ ಮಾತಾಡ್ತಾರೆ. ಅವ್ರನ್ನೂ ಒಂದ್ಸಲಿ ಮೀಟ್ ಮಾಡ್ತೀನಿ. ಸೊ ಬನ್ನಿ. ಇದರಲ್ಲಿ ಇನ್ನೂ ಬಂದಿಲ್ಲ. ಇದು ಇಷ್ಟು ದೊಡ್ಡ ಆದರೂ ಬಂದಿಲ್ಲ. ಚಿಕ್ಕದನ್ನು ನಾರ್ಮಲ್ ತೆಂಗಿನ ಮರ ಅನ್ಸುತ್ತೆ. ಆದರೂ ಮೊಳಕೆ ಹೊಡೆದಿದೆಯಾ, ಮೊಳಕೆನ ಏನಂತಾರೆ ಇದು, ಈ ಥರ ಬಂದಿದೆಯಲ್ಲ. ಸೊ ಅದು ಇದರಲ್ಲಿ ನಾನು ಇವಾಗ ಎಳ್ನೀರು ಕುಡಿದೆ. ಮತ್ತೊಂದೆರಡು ಮನೆಗೆ ತಗೊಂಡು ಹೋಗ್ತೀನಿ ಈಗ ಹಂಗೆ ಹೋಗ್ಬೇಕಾದ್ರೆ. ನೋಡಿ ಮತ್ತೆಲ್ಲ ನಮ್ಮ ತೋಟದಲ್ಲಿ ನೀವು ಹಳೆ ವಿಡಿಯೋ ನೋಡ್ದಂಗೆ ಫುಲ್ಲು ಅಡಿಕೆ ಗಿಡಗಳಿದೆ. ಅದ್ರ ಮಧ್ಯೆ ಒಂದಿಷ್ಟು ಹಣ್ಣಿನ ಗಿಡಗಳಿದ್ದಾವೆ. ಅದನ್ನೆಲ್ಲ ಈಗ ತೋರಿಸ್ತೀನಿ. ಅಪ್ಪಾಜಿ ಹೆಲ್ಪ್ ಮಾಡಬೇಕಲ್ಲ, ಈಗ ಎಲ್ಲದನ್ನು ಹೇಳ್ತಾ ಬರ್ಬೇಕು ನೀವು, ಯಾವ್ಯಾವ ಗಿಡ ಇದ್ದಾವೆ. ಓಯ್ ಓಕೆನಾ. ಸೊ ಇದು ಈ ಅಡಿಕೆ ಎಲ್ಲ ಅಡಿಕೆ ಗಿಡಕ್ಕೆ 4 ವರ್ಷ ಆಗಿದೆ. ಇಲ್ಲಿ ಮಧ್ಯದಲ್ಲಿ ಮಾವಿನ ಮರಗಳಿದೆ. ಸೊ ಬನ್ನಿ ಮುಂದೆ ಹೋಗ್ತಾ ಏನೇನಿದೆ ಅನ್ನೋದನ್ನು ತೋರಿಸ್ತಾ ಹೋಗ್ತೀನಿ. ಲೆಟ್ಸ್ ಗೋ ಗೈಸ್. ಇಲ್ಲಿ ನೋಡಿ ದನಗಳು ಮೇಯ್ತಾ ಇದ್ದಾವೆ. ಸೊ ಇದಂಗಿದೆ ಈ ಎಮ್ಮೆ ನೋಡಿದ್ರೆ ಒಳ್ಳೆ ಕಾಡೆಮ್ಮೆ ಇದ್ದಂಗಿದೆ. ಕಾಡೆಮ್ಮೆ ಅಂದರೆ ಕಾಡಲ್ಲಿರತ್ತೆ. ಸೊ ಬಾ ಆಯ್ಕ್ ಬಾ 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 ಬಾ. ಈಗ ಮೊದಲನೇ ಗಿಡ ಇದು ಲಕ್ಷ್ಮಣ ಫಲ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ನಮ್ಮ ಅಪ್ಪಾಜಿ ಹೇಳ್ತಾರೆ ನೋಡಿ, ಕೇಳಿಬೇಕಾದ್ರೆ. ಏನಿದು ಇದರಿಂದ? ಇದು ಲಕ್ಷ್ಮಣ ಫಲ ಅಂತ. ಇದೊಂದು 2-3 ಗಿಡ ಇದೆ ನಮ್ದು. ಇದು ಕ್ಯಾನ್ಸರಿಗೆ ಒಳ್ಳೇದು ಅಂತ ಹೇಳ್ತಾರೆ. ಹಾಗಾಗಿ ನಮಗೆ ಇದು ಹೊಸ ಫಲ, ಇದು ಚೆನ್ನಾಗಿ ಬಂದಿದೆ. ಅದೇ ಥರ ನಾವು ಸುಮಾರು ಹಣ್ಣನ್ನು ತಿಂದಿದ್ದೀವಿ. ಈಗ ಬರ್ತಾ ಇದೆ, ಈಗ ಬಿಡ್ತಾ ಇದೆ. ಇದು ಇನ್ನೊಂದು ಗಿಡ ಅಲ್ಲಿದೆ. ಇದು ಸಣ್ಣ, ಇದು ಈಗ ಕಾಯಿ, ಇವಾಗಿನ ಕಾಯಿ ಅಲ್ಲ ಇದು, ಕಾಯಿ ಇದು ಅಷ್ಟೇ. ಇವಾಗ ಕಾಯಿ ಇನ್ನು ಸ್ವಲ್ಪ ದಿನಕ್ಕೆ ಹಣ್ಣಾಗುತ್ತೆ. ಇದು ಹಣ್ಣಾಗತ್ತೆ, ಲಕ್ಷ್ಮಣ ಫಲ ಅಂತ. ಓಕೆ. ನಮ್ಮ ಸಣ್ಣ ಕೈ ತೋಟದಲ್ಲೇ ಬೆಳೆದಿದ್ದೀವಿ. ಇದು ಇನ್ನು ಇವೆಲ್ಲ ಭಾರಿ ಸಣ್ಣದು ಅನ್ಸುತ್ತೆ. ಇವೆಲ್ಲ ಮೊಗ್ಗುಗಳು, ಇದು ಇವೆಲ್ಲ ಮೊಗ್ಗುಗಳು. ಓಕೆ, ನೆಕ್ಸ್ಟ್. ಆಮೇಲೆ ಸೊ ಇಲ್ಲೊಂದು ತೆಂಗಿನ ಮರದಲ್ಲಿ ಆಲ್ಮೋಸ್ಟ್ ಒಂದು 2 ಕಾಯಿ ಬಿಟ್ಟಿದೆ. ಇದರಲ್ಲೊಂದು 3 ಕಾಯಿ ಬಿಟ್ಟಿದೆ. ಅದೇ ರೀತಿ ಬರ್ತಾ ಹೋಗ್ತಾ ಇರುತ್ತೆ. ಸೊ ಈ ಥರ ನೇಚರ್ ಮಧ್ಯದಲ್ಲಿ ಇರೋದು ನಮ್ಮ ಪುಣ್ಯನೋ ಏನೋ ಗೊತ್ತಿಲ್ಲ. ಸೊ ಈ ಸಿಟಿ ಲೈಫ್ಗಿಂತನೂ ಈ ಥರ ನೇಚರ್ ಮಧ್ಯೆ ಇರೋದಿದೆಯಲ್ಲ, ಅದೆಷ್ಟೋ ಚೆನ್ನಾಗಿ ಅನ್ಸುತ್ತೆ ನನ್ನ ಪ್ರಕಾರ. ತುಂಬ ಕಡೆ ಹೊರಗಡೆ ಹೋದಾಗಲೂ ಅಷ್ಟೇ, ಅಥವಾ ನಮ್ಮೂರೇ ಚೆನ್ನಾಗಿತ್ತು, ನಾನೇ ಅಲ್ಲೇ ಇರ್ಬೋದಿತ್ತು, ಹಂಗೆ ಅನ್ಸತ್ತೆ. ಸೊ ಬನ್ನಿ. ಅಷ್ಟಿಲ್ದೇ ನಮ್ಮ ಅಣ್ಣವ್ರು ಕೂಡ ಹೇಳಿಲ್ಲ ನಮ್ಮೂರೇ ನಮಗೆ ಮೇಲು ಅಂತ. ಸೊ ಅದಕ್ಕೋಸ್ಕರ ಈ ನೇಚರ್ ಮಧ್ಯೆ ಇರೋದು ಒಂಥರ ಪುಣ್ಯನೇ ನಮಗೆ. ಸೊ ಯಾರ್ಯಾರು ಎಲ್ಲೆಲ್ಲಿ ಕುತ್ಕೊಂಡು ನೋಡ್ತಿದ್ದೀರೋ ಗೊತ್ತಿಲ್ಲ ವಿಡಿಯೋನ. ಸೊ ಆದಷ್ಟು ಸೇವ್ ದಿ ನೇಚರ್ ಆ್ಯಂಡ್ ಸೇವ್ ಪ್ಲ್ಯಾಂಟ್ಸ್ ಎಲ್ಲದನ್ನು ಹೇಳ್ತೀನಿ. ಬನ್ನಿ ನೆಕ್ಸ್ಟ್ ಯಾವ ಗಿಡ ಅನ್ನೋದು ತೋರಿಸ್ತೀನಿ. ಲೆಟ್ಸ್ ಗೋ. ಇದು ಯಾವುದು?
ಬೈನೆ ಗಿಡ ಅಂತನಾ? ಬೈನೆ ಇದರಲ್ಲಿ ಕಳ್ಳಂತರ ತೆಗಿತಾರೆ. ಇದ್ರದ್ದು ನೀರನ್ನು ಕುಡಿಯೋಕೆ ಅಷ್ಟು ಒಳ್ಳೇದಿರುತ್ತೆ. ಓಕೆ ಓಕೆ. ದೊಡ್ಡದಾದ್ಮೇಲೆ ಇನ್ನು ಸಣ್ಣ ಗಿಡ ಈ ಉಡುಪಿ ಮಂಗಳೂರು ಸೈಡು ಆ ರೀತಿ ಇರತ್ತಲ್ಲ, ಆ ಕಡೆ ತೆಂಗಿನ ಕಳ್ಳು ಮಾಡ್ತಾರೆ. ಹಾ, ಈ ಸೈಡು ಬೈನೆ ಕಳ್ಳು ಅಂತ ಹೇಳಿ ಮಾಡ್ತಾರೆ. ಅಂದ್ರೆ ಅದಕ್ಕೆ ಲೈಸೆನ್ಸ್ ಇಲ್ಲ, ಅಫೆನ್ಸ್ ಅದು. ಬಟ್ ಇಲ್ಲಿ ಸ್ಕ್ರೀನ್ ಸೈಡಿಗೆ ಆದ್ರೂ ಫೋಟೋ ಹಾಕಿರ್ತೀನಿ ಒಂದ್ಸಲಿ ನೋಡಿ. ಮಾಡಲ್ಲ ಅದು. ಹಾ. ಆಮೇಲೆ ಈ ಗಿಡ ಇದೆಯಲ್ಲ, ಇದು ಪಲಾವ್ಗೆ ಅದಕ್ಕೆ ಹಾಕ್ತಾರೆ. ಇದು ದಾಲ್ಚಿನಿ, ಪಲಾವ್ ಎಲೆ. ಪಲಾವ್ ಎಲೆ. ಹಾ ಹಾ ಹಾ. ಇದನ್ನೇ ಒಣಗಿಸಿ ಮಾಡೋದ? ಇದನ್ನ ಪಲಾವಿಗೆ ಇದು ಪ್ಯಾಕೆಟ್ ಮಾಡಿ ಇಟ್ಟಿರ್ತಾರೆ. ಹಾ, ಅದ್ರ ಗಿಡ ಇದು. ಇಲ್ಲಿ ಒಣಗಿದೆಯಲ್ಲ, ಇದೆ ಅನ್ಸತ್ತಲ್ಲ. ಅಂದ್ರೆ ಒಣಗಿಸ್ತಾರೆ, ಕಿತ್ತು ಒಣಗಿಸ್ತಾರೆ. ಇದು ಕಿತ್ತು ಒಣಗಿಸ್ತಾರೆ ಇದನ್ನ. ಒಣಗಿಸಿದ್ದಲ್ಲ, ಸಣ್ಣದೊಂದು ಕೈ ತೋಟ ಅಷ್ಟೇ ಇದು. ಹಾ, ಅಂಗಡಿಗೆ ಏನ್ ಜಾಸ್ತಿ ಹೋಗೋದೇನಿಲ್ಲ. ಶಾಲೆ ಬಂದು ಬಿಟ್ಟ ತಕ್ಷಣ ಬಂದು ಇಲ್ಲಿ ಓಡಾಡಿದಾಗ ನಮ್ಗೊಂದು ರೀತಿ ಏನೋ ಒಂದು ಖುಷಿ ಆಗುತ್ತೆ. ಖುಷಿ ಆಯ್ತು. ಜೊತೆಗೆ ಒಳ್ಳೆ ರೀತಿಲಿ ನಮ್ಗೇನೋ ಒಂದು ಒಳ್ಳೆ ವಾತಾವರಣ ಸಿಗುತ್ತೆ, ಒಳ್ಳೆ ಗಾಳಿ ಸಿಗುತ್ತೆ. ಆಮೇಲೆ ಒಂಥರ ಏನೋ ಒಂದು ಇದು ಬಿದಿರು ನೀವು ನೆಟ್ಟಿದ್ದ ಇದು ಇದಕ್ಕಿದ್ದಂಗೆ ಆಗಿರೋದಲ್ಲ ಬಿದಿರು ಇದು ಅಲ್ಲ? ಇದು ಬಿದಿರು ಹಾಗಾಗಿ ಬೆಳೆದಿರೋದು ನೋಡಿ. ಇದು ನಾವು ಹಾಕಿರೋದಲ್ಲ, ಆ್ಯಕ್ಚುಲಿ ನಮ್ಮ ಜಾಗದಿಂದನೇ ಪಕ್ಕದಲ್ಲಿ ಬೆಳೆದಿದೆ. ಸೊ ಈ ಕಡೆ ಎಲ್ಲ ಆಲ್ಮೋಸ್ಟು ಲೇಔಟ್ ಜಾಗ ಇದು. ಇಲ್ಲಿ ನೋಡಿ ಯಾವ ರೀತಿ ಬೆಳೆದಿದೆ. ಸೊ ಮತ್ತೆ ಮುಂದೆ ಹೋಗೋಣ ಹೆಂಗಿರುತ್ತೆ. ಸೊ ಒಳ್ಳೆಯ ಮಾವು. ಹಾಂ, ಇದು ಕೂಡ ಒಳ್ಳೆ ಮಾವು. ಎಷ್ಟು ಟೋಟಲ್ ಎಷ್ಟು ಗಿಡ ಇದೆ ಮಾವಿನ ಹಣ್ಣಿಂದು? ಗಿಡ ಮಾವಿನ ಗಿಡನೇ ಇದೆ. ಮಾವಿನ ಗಿಡನೇ ಇದೆ. ಈ ವರ್ಷದಿಂದ ಸ್ಟಾರ್ಟ್ ಆಗಿದೆ ಬಿಡೋದು. ಇದು ಒಳ್ಳೆ ಹಣ್ಣು. ಇದು ಹಾಂ, ಸಕ್ಕರೆ ತಿನ್ನಂಗಿದು. ಇದು ಚೆನ್ನಾಗಿದೆ. ಇದೊಂದು ಹೈಬ್ರಿಡ್ ಲಿಂಬು. ಇದು ಹೈಬ್ರಿಡ್ ಲಿಂಬುನಾ? ಹೈಬ್ರಿಡ್ ಲಿಂಬು. ಇದು ಬುಡದಿಂದಾನೇ ಕಾಯಿ ಬಿಡಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಂ, ಈಗಾಗಲೇ ಕಾಯಿ ಬಿದ್ದಿಯ ಅಲ್ಲೆಲ್ಲ ಬಿದ್ದಿದೆಯಲ್ಲ. ಇಲ್ಲಿ ಇದಾವಲ್ಲ ನೋಡಿ, ನಾವು ಕಾಯಿ ಆರಿಸೋದೇ ಇಲ್ಲ, ಬಿದ್ದಿಯಾವೆ. ಹೀಗೆ ಇಲ್ಲೊಂದು ಬಿದ್ದಿದೆ ಕಾಯಿ. ಅಂಗಡಿಗೆ ಏನು ಹೋಗೋದೇ ಬೇಡ, ಎಲ್ಲದು ಈ ಥರ ಮಾಡಿಕೊಂಡ್ರೆ ಅದೇ ಮನೆ ಪಕ್ಕದಲ್ಲೇ ಪ್ರತಿಯೊಂದು ಸಿಗತ್ತೆ ನೋಡಿ. ನೋಡಿ ಈ ಥರ ಬಿಡುತ್ತೆ. ಇಲ್ಲಿದೆ ನೋಡಿ. ಹಾಂ, ಇದೆಯಲ್ಲ, ಇದು ಉಪ್ಪಿನಕಾಯಿ ಗಿಡ ಅಂತೇಳಿ ನಮ್ಮ ಮಂಜುಶ್ರೀ. ನಿಮ್ಮ ಎಲ್ಲಿ ಹೋಗೋದು ಬೇಡ, ಮಂಜುಶ್ರೀ ನರ್ಸರಿಗೆ ಹೋದ್ರೆ ನಿಮ್ಗೆ ಯಾವ ಥರದ ಗಿಡ ಬೇಕಾದ್ರೂ ಕೊಡ್ತಾರೆ ಅವ್ರ ಪಾಪ. ಅವರೆಲ್ಲ ನಮಗೆ ಮನೆ ಗೃಹ ಪ್ರವೇಶಕ್ಕೆ ಗಿಫ್ಟ್ ಕೊಟ್ಟಿರೋ ಗಿಡಗಳಿವೆಲ್ಲ. ಇದು ಉಪ್ಪಿನಕಾಯಿಗೆ ಮಾತ್ರ ಬರುತ್ತೆ. ಇದು ಉಪ್ಪಿನಕಾಯಿಗೆ ಮಾತ್ರ. ಇದು ಜೀರಿಗೆ ಮಿಡಿ ಅಂತ ಹೇಳ್ತಾರೆ. ಜೀರಿಗೆ ಮಿಡಿ ಅಂತ. ಇದರ ಸ್ಮೆಲ್ ತಗೊಂಡ್ರೆ ಜೀರಿಗೆ ಸ್ಮೆಲ್ಲು ತುಂಬಾನೇ ಚೆನ್ನಾಗಿ ಬರುತ್ತೆ. ಇದು ಜೀರಿಗೆ ಸ್ಮೆಲ್. ಆಮೇಲೆ ನೋಡಿ, ಇದು ಗುಡ್ಡದ ನೆಲ್ಲಿ ಅಂತ ಹಾಕಿದ್ದೀನಿ. ಇದು ಗುಡ್ಡದ ನೆಲ್ಲಿ. ಇದು ನೆಲ್ಲಿ ಗಿಡ. ಇದು ತುಂಬಾ ಒಳ್ಳೇದು. ಇದು ಒಂದೊಂದು ನೆಲ್ಲಿಕಾಯಿ ಅಂತ ತಿಂದ್ಬಿಟ್ರೆ ಸೂಪರ್ ಆಗಿ ಬರುತ್ತೆ. ಇದು ಕೂಡ ಮಂಜುಶ್ರೀ ಭಟ್ರೆ ಕೊಟ್ಟಿರೋದು. ಹಾಗಾಗಿ ಇದು ಸೂಪರ್ ಇದೆ. ಇದು ಬಂದು ಇದ್ರದ್ದು ಎಲೆ ಯಾವಾಗ ತಿನ್ಬೋದು ತಾನೆ? ಎಲೆ ತಿನ್ನಂಗಿಲ್ಲ, ಬಟ್ ಅದೇ ಕಾಯಿ ಬರುತ್ತದು. ಅಲ್ಲ ಇದ್ರದ್ದು ಇದಲ್ಲ, ಇದು ಯಾಕೋ ಬಂದಿಲ್ಲ ಇನ್ನು. ಸಣ್ಣ ಗಿಡ ಇದು, ಆಮೇಲೆ ಬರುತ್ತೆ. ನೋಡಿದ್ರಲ್ಲ, ಇನ್ನೂ ಇದೆ ಬನ್ನಿ. ಆಮೇಲೆ ನಿಮ್ಗೆ ಮೇ ತಿಂಗಳಲ್ಲಿ ಏಪ್ರಿಲ್ ಮೇನಲ್ಲಿ ಇದು ವಾಟರ್ ಆಪಲ್ ಅಂತ ಹೇಳಿ, ನೀರ್ ಸೇಬು ಅಂತ ಹೇಳ್ತಾರೆ ಇದಕ್ಕೆ. ದೊಡ್ಡ ಮರ ಆಗ್ಬಿಟ್ಟಿದೆ, ಎಲೆನೇ ಕಾಣೋದಿಲ್ಲ, ಅಷ್ಟು ಕಾಯಿ ಬರುತ್ತೆ ಆ ಟೈಮಲ್ಲಿ. ಹೌದು, ಸಿಕ್ಕಾಪಟ್ಟೆ ಕಾಯಿ ಬರುತ್ತೆ. ಅದು ತಿನ್ನೋರೇ ದಿಕ್ಕಿರಲ್ಲ, ಅಷ್ಟು ಕಾಯಿ ಬರುತ್ತೆ. ಒಂಥರ ಬ್ರೌನ್ ಕಲರ್ ಅಲ್ಲಿ ಇರುತ್ತೆ, ಒಂಥರ ಪಿಂಕ್ ಕಲರ್. ನೋಡಿ, ಇಲ್ಲೊಂದು ಲಕ್ಷ್ಮಣ ಫಲ ಇದೆ, ತೋರಿಸಿ. ಇಲ್ಲೊಂದು ಲಕ್ಷ್ಮಣ ಫಲ ಅಲ್ಲಿ ತೋರಿಸಿದ್ನಲ್ಲ, ಎಲ್ಲ ಕಾಯಿ ಇದೆ ನೋಡ್ಬೋದು ನೀವು. ತುಂಬ ಹಣ್ಣುಗಳಿದೆ ಇಲ್ಲಿ. ಇದು ಕ್ಯಾನ್ಸರ್ಗೆಲ್ಲ ಒಳ್ಳೆಯದು ಅಂತ. ಮುಂದಿನ ಗಿಡ ಜೊತೆಗೆ ನೋಡಿ, ಇವೆಲ್ಲ ಅಡಿಕೆ ಗಿಡಗಳಿಗೆ ಈಗ 4 ವರ್ಷ ಆಯ್ತು. ಈಗಾಗಲೇ ನೋಡಿ ಹಿಂಗಾರ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ನೋಡಿ, ಇದೇ ಹಿಂಗಾರ ಸಣ್ಣದು, ಇನ್ನೂ ಸಣ್ಣದು ಸ್ಟಾರ್ಟಿಂಗ್ ಬರ್ತಿರೋದು ಇದು. ಆಮೇಲೆ ಈ ಕಡೆ ಹಾಕಿದ್ದೀನಿ, ಇದು ಲಿಚ್ಚಿ ಅಂತೇಳಿ. ಲಿಚ್ಚಿ ಗಿಡ ಹಣ್ಣು ಬರುತ್ತೆ, ಪ್ರತಿಯೊಬ್ಬರಿಗೂ ಗೊತ್ತಿರತ್ತೆ. ಇದು ಯೂಟ್ಯೂಬ್ ಅಲ್ಲಿ ಹೊಡೆದ್ ನೋಡಿದ್ರೆ ಲಿಚ್ಚಿ ಹಣ್ಣು ಅಂತೇಳಿ ಬರುತ್ತೆ ಆ ಗಿಡ. ಇನ್ನು ಇದರಲ್ಲಿ ಒಂದ್ ಸ್ವಲ್ಪ ಏನೋ ಬಂದಿತ್ತು, ಬಟ್ ಈ ವಾತಾವರಣಕ್ಕೆ ಅದು ಹಿಡಿಯಲ್ಲ ಗೊತ್ತಿಲ್ಲ. ನೋಡ್ಬೇಕು ನೆಕ್ಸ್ಟ್ ಏನ್ ಬರುತ್ತೋ ಇಲ್ಲ ಅನ್ನೋ ಗೊತ್ತಿಲ್ಲ. ಹೌದು, ಹಾಕಿದೀವಿ, ಮರ ಬಾರಿ ಚೆನ್ನಾಗಿ ಬಂದಿದೆ. ಹೌದು, ಮುಂದೆ ನೋಡಿ, ಪ್ರಕೃತಿ ವಿಕೋಪ ಏನೋ ಗೊತ್ತಿಲ್ಲ. ಇದು ಕೂಡ ಮಾವಿನ ಗಿಡ ನೋಡಿ, ಈಗ ತಾನೇ ಬರ್ತಾ ಇದೆ. ಇದು ಆಕ್ಚುಲಿ ಸೀಸನ್ ಅಲ್ಲ, ಇದು ಸೀಸನ್ ಅಲ್ಲ, ಆದ್ರೂ ಕೂಡ ತಾನೇ ಬಂದಿದೆ. ಇದು ಭಾರಿ ಒಳ್ಳೆ ಹಣ್ಣು. ಇದು ಸೀಸನ್ ಅಲ್ಲಿ ಹಣ್ಣು ಬಿಟ್ಟಿತ್ತು,
ತುಂಬಾ ಮತ್ತೆ ಬಿಡ್ತೀವಿ. ಸಪೋಟ ಹಾಕಿದ್ದೀನಿ. ಸಪೋಟ ಇದು ಕೂಡ ಗಿಡ ಇನ್ನು ಆದ್ರೂ ಹಣ್ಣುಗಳು ಬಂದಿದೆ. ಬರ್ತಾ ಇದೆ ನೋಡಿ, ಈಗ ಬರ್ತಾ ಇದೆ. ಅವರೇ ಎಲ್ಲ ಕೊಟ್ಟಿರೋದು ಮಂಜುಶ್ರೀ ಭಟ್ರೆ, ಅವರೇ ಕೊಟ್ಟಿರೋದು. ನಿಜವಾಗ್ಲೂ ಅವ್ರ ಮನೆಗೆ ಎಲ್ಲರೂ ಒಂದು ವಿಸಿಟ್ ಕೊಡಿ. ಇದು ಆಕ್ಚುಲಿ ಯಾವುದೇ ರೀತಿ ನಾವು ದುಡ್ಡು ಕೊಟ್ಟು ಖರೀದಿ ಮಾಡಿಲ್ಲ ಇದನ್ನ. ನಾವು ಎಲ್ಲ ಗಿಫ್ಟ್ ಕೊಟ್ಟು ನಮ್ಮ ಮನೆ ಗೃಹ ಪ್ರವೇಶಕ್ಕೋಸ್ಕರ ಇದಿಷ್ಟನ್ನು ಕೂಡ ಪ್ರತಿಯೊಂದು ಈಗ ಯಾವ್ದಾವ್ದು ತೋರಿಸ್ತಾ ಬಂದೆ ನಾನು, ಅಷ್ಟು ಅವರೇ ಕೊಟ್ಟಿರೋದು. ಹಾಗೆ ಆಮೇಲೆ ಇಲ್ಲಿ ನೋಡಿ ನಮಗೆ ಪಲಾವ್ಗೆ ಅಥವಾ ಯಾವುದಕ್ಕೆ ಮಟನ್ ಚಿಕನ್ನು ಸಾಂಬಾರುಗಳನ್ನ ಮಾಡ್ತಾರಲ್ಲ, ಅದು ಮಾಡಿದಾಗ ಈ ಎಲೆಗಳನ್ನ ಹಾಕ್ತಾರೆ, ಈ ಗಿಡದ ಎಲೆಗಳನ್ನ ಹಾಕ್ತಾರೆ. ಮಟನ್ ಚಿಕನ್ ಯಾವ್ದಕ್ಕಾದ್ರೂ ಇಟ್ಕೊಂಡು ಹಸಿದೇ ಹಾಕ್ಬೋದು. ಖಾರಗಳಿಗೆ ರುಬ್ಬ ಹಾಕ್ಬೋದು. ಭಾರಿ ಸ್ಮೆಲ್ಲು ಸೂಪರ್ ಆಗಿ ಒಂದು ಸಾಂಬಾರ್ ಪದಾರ್ಥಕ್ಕೆ A1 ಇದು. ಇದು ಕೂಡ ಅವರೇ ಕೊಟ್ಟಿರೋದು. ಆ ಗಿಡನೂ ಹಾಕಿದ್ದೀನಿ, ಅದು ಚೆನ್ನಾಗಿ ಬಂದಿದೆ. ನಾವು ಕೂಡ ಮಟನ್ ಸಾಂಬಾರಿಗೆ, ಚಿಕನ್ ಸಾಂಬಾರಿಗೆಲ್ಲ ಇದನ್ನ ಉಪಯೋಗಿಸ್ತೀವಿ, ತುಂಬಾನೇ ಟೇಸ್ಟ್. ಹೌದು. ಆಮೇಲೆ ನೋಡಿ ಇದು ಅಂಜೂರ ಅಂತೇಳಿ. ಅಂಜೂರ ನಾವು ಒಂದೊಂದು ಹಣ್ಣನ್ನು ಅಂಜೂರ ತಿಂತಾ ಇರ್ತೀವಿ. ಈಗಾಗಲೇ ಹಣ್ಣು ಬಂದಿದೆ, ಅದು ಅಂಜೂರದ ಹಣ್ಣು ಬಂದಿದೆ, ತೋರಿಸ್ತೀನಿ ಮುಂದೆ. ತುಂಬಾ ಚೆನ್ನಾಗಿದೆ ಗಿಡ. ಇದು ಒಂದ್ಸರಿ ಗಾಳಿಗೆ ಬಿದ್ದೋಗಿತ್ತು, ಮತ್ತೆ ನಾನೇ ಕಷ್ಟಪಟ್ಟು ಅದಕ್ಕೆ ಇದನ್ನ ಕೊಟ್ಟು ಇದು ಮಾಡಿ. ಅಂಜೂರ ನೋಡಿ ಕೆಳಗಡೆ ಎಲ್ಲ ಬಿಟ್ಟಿದೆ. ಇಲ್ಲಿ ನೋಡಿ ಗೈಸ್, ಇದು ನೋಡಿ ಅಂಜೂರ ಇಲ್ಲೆಲ್ಲ ಬಿಟ್ಟಿದೆ ನೋಡಿ. ಹಣ್ಣು ಹಾಕ್ತಾ ಇರ್ತವೆ, ನಾವು ಹಿಂಗೆ ತಿಂತಾ ಇರ್ತೀವಿ. ಈ ರೀತಿ ಇರುತ್ತೆ ಅಂಜೂರ. ಇದನ್ನು ಕುಯ್ಕೊಂಡು ತೊಳ್ಕೊಂಡು ಕ್ಲೀನ್ ಮಾಡಿ ತಿಂದ್ಬಿಟ್ರೆ ಇದರಷ್ಟು ಹೆಲ್ತಿ ಇನ್ನೊಂದಿಲ್ಲ ಹಣ್ಣು. ತುಂಬಾನೇ ಕಾಸ್ಟ್ಲಿ ಇದು ಅಂಜೂರ ಹೊರಗಡೆ ತಗೊಳೋದಾದ್ರೆ. ಒಂದೇ ಮರ ಇದೆ ನಮ್ದು, ಒಂದೇ ಗಿಡ ಹಾಕಿದೀನಿ. ಬೇಕಾದಷ್ಟು ಕಾಯಿ ಬಿಟ್ಟಿದೆ ನೋಡಿ, ಕೆಳಗಡೆ ಕಾಣ್ತಿದೆ. ಅದೇ ಆಮೇಲೆ ಆಮಟೆ ಮರ ಹಾಕಿದೀನಿ ನೋಡಿ, ಆಮಟೆ ಗಿಡ. ಆಮಟೆ ಕಾಯನ್ನು ಕೂಡ ನಾವೇನು ಕೊಳ್ಳೋದು ಬೇಡ, ಆಮಟೆ ಕಾಯಿ ಕೂಡ ಬರುತ್ತೆ. ಇದು ಆಕ್ಚುಲಿ ಹೋಗಿತ್ತು ಗಿಡ, ಇದು ಹೋಗಿತ್ತು. ಆಮೇಲೆ ಮತ್ತೆ ಬದುಕಿದೆ. ಸೊ ಇಷ್ಟೇನಾ, ಮತ್ತೆ ಇದೆಯಾ? ಇಷ್ಟೇ. ನಾವು ಅಂದ್ರೆ ಒಂದು ಕೈ ತೋಟ ಇದು ನಮ್ಗಷ್ಟೇ. ಶಾಲೆ ಬಿಟ್ಟು ಬಂದ ತಕ್ಷಣ ಇಲ್ಲಿ ಬಂದು ಒಂದು ಏನೋ ಕೆಲಸ ಮಾಡ್ಕೋದ್ರೆ ಒಳ್ಳೆ ಇದಾಗುತ್ತೆ. ಸೊ ಗೈಸ್, ನೋಡಿದ್ರಲ್ಲ ಯಾವ್ಯಾವ ಹಣ್ಣಿತ್ತು, ಏನೇನಿದೆ ಅನ್ನೋದನ್ನ. ನೋಡ್ರಿ ಇವನು ಇಲ್ಲಿ ಏನೋ ಕೆಲಸ ನಿನಗೆ? ಓಯ್, ಏನು ಕೆಲಸ ನಿನಗೆ ಇಲ್ಲಿ? ಇದು ಬಟರ್ ಫ್ರೂಟ್ ಗಿಡ, ಇನ್ನು ಕಾಯಿ ಬಿಟ್ಟಿಲ್ಲ, ದೊಡ್ಡದಾಗಿದೆ ಅಂತೂ. ಈ ಸರಿ ಬರ್ಬೋದು, ಕಾಯಿ ಬರ್ಬೋದು, ಈ ಸಲ ಬರ್ಬೋದು. ಬಟರ್ ಫ್ರೂಟ್ ಅಂತ ಹೇಳಿ ತುಂಬಾನೇ ಚೆನ್ನಾಗಿರುತ್ತದೆ ಹಣ್ಣು, ಭಾರಿ ಚೆನ್ನಾಗಿರುತ್ತೆ. ನಿನಗೂ ಬೇಕಾ? ಆಮೇಲೆ ಮಧ್ಯದಲ್ಲಿ ಪಪ್ಪಳ ಗಿಡಗಳು ನಾವೇನು ಹಾಕಿಲ್ಲ, ಅವೇ ಉಟ್ಕೊಂಡಿರೋದು. ಪಪ್ಪಳೆ ಗಿಡಗಳಿದಾವೆ. ಪಪ್ಪಳೆಕಾಯಿ ನಮ್ಗೆ ಬೇಕಾದಷ್ಟು ಇರ್ತಾವೆ, ನಮ್ಗೆ ತಿನ್ನೋದಕ್ಕಿಂತ ಜಾಸ್ತಿ ಇದಾವೆ. ನಾವೇನು ಹಾಕಿಲ್ಲ, ಅವೇ ಹುಟ್ಟಿರೋದು. ಹೌದು. ಸೊ ಗೈಸ್, ನೀವು ನೋಡಿದ್ರಲ್ಲ ಯಾವ್ಯಾವ ರೀತಿ ಹಣ್ಣುಗಳಿದೆ ಏನು ಅಂತ. ಜಸ್ಟ್ ನಾನೊಂದ್ಸಲಿ ಬಂದಾಗಲೂ ನಾನು ಅಷ್ಟು ಹೇಳೋಕ್ಕಾಗಿರಲಿಲ್ಲ, ಅಂದರೆ ಅದ್ರ ಬಗ್ಗೆ ನನಗೆ. ಇಲ್ಲಿ ನೋಡ್ರಿ ಇವನ್ನ ಬರ ಹೇಳ್ಡಾನೆ ಹೋದ ಆ ಕಡೆ. ಸೊ ಗೈಸ್, ನಾನು ಬಂದಾಗ ನನಗೆ ಅಷ್ಟು ನಾನು ತೋರ್ಸೋಕ್ಕಾಗಿರಲಿಲ್ಲ. ಬಟ್ ಇವಾಗ ನೋಡಿದ್ರಲ್ಲ, ಒಂದು ಕ್ಲಾರಿಫಿಕೇಷನ್ ನಿಮಗೆ ಸಿಕ್ತು ಅಂತ ಅನ್ಕೊತೀನಿ. ಇದಾದ ಮೇಲೆ ಇನ್ನೊಂದು ವಿಡಿಯೋ ಮಾಡಬೇಕು ಅಂತ ಇದ್ದೀನಿ. ಇನ್ನೊಂದು ವಿಡಿಯೋ ತುಂಬ ಜನನು, ಅಂದರೆ ತುಂಬ ಒಂದು 2-3 ಜನ 4 ಜನ ಹೇಳಿದ್ರು, ಕಾರ್ ರಿವ್ಯೂ ಮಾಡು, ಕಾರ್ ಹೆಂಗಿದೆ, ಒಳಗಡೆ ಇಂಟೀರಿಯಲ್ಸ್ ಹೇಗಿರುತ್ತೆ ಅನ್ನೋದನ್ನು ತೋರಿಸ್ತೀನಿ. ಈ ವಿಡಿಯೋ ಆದಮೇಲೆ ಆ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇಲ್ಲಿ ನೋಡಿ, ಇದ್ರ ಮುಂದಿನ ವಿಡಿಯೋನ ಅದನ್ನೇ ಟ್ರೈ ಮಾಡೋಕ್ಕೆ, ನೆಕ್ಸ್ಟ್ ವಿಡಿಯೋ ಅದನ್ನೇ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಗೈಸ್, ವಿಡಿಯೋಗಳು ಯಾಕೋ ನೋಡೋರು ಕಮ್ಮಿ ಆಗಿದ್ದೀರಾ. ಸೊ ಬೇಗ ವಿಡಿಯೋನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಮುಂದೆ ಏನು ಅಂತ ನೋಡೋಣ. ಡ್ಯಾನಿ ಬೇರೆ ಇಲ್ಲೇ ಇದ್ದಾನೆ. ಸೊ ಆ ಕಡೆ ಬಿಸಿಲು ಅಂತ ಹೇಳಿ ನಮ್ಮ ಈ ಕಾರ್ನ ಇಲ್ಲಿಗೆ ಹಾಕಿದ್ದೀನಿ ನೋಡಿ. ಇವಾಗ ವಾಶ್ ಮಾಡಿದ್ದಾರೆ ಫುಲ್ಲು. ಇದನ್ನು ಇವಾಗ ಅಂಜೂರ ಅದೇ ಗೈಸ್, ಮಸ್ತು ಊಟ ಎಲ್ಲ ಮುಗಿಸಿ ಇವಾಗ ಮಲ್ಗಕ್ಕೆ ಬಂದೆ. ಸೊ ಬನ್ನಿ, ಒಳ್ಳೆ ಒಂದು ನಿದ್ದೆ ಹೊಡೆದು ಬೆಳಿಗ್ಗೆ ಸಿಗ್ತೀನಿ. ಸೊ ಗೈಸ್, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.